ಈಗ ಅವನು ಸಹಜವಾಗಿ ನಾವು ತಪ್ಪು ಮಾಡಿದ್ದೇನೆ, ಇನ್ನು ಮುಂದಂತ ತಪ್ಪು ಮಾಡೋದಿಲ್ಲ, ಎಲ್ಲ ಹೆಣ್ಣುಮಕ್ಕಳನ್ನು ಸಹೋದರಿಯರಾಗ ನೋಡ್ತೇನೆ ಅಂತ ಏನು ವಿಡಿಯೋ ಮಾಡಿದ್ದಾನೆ, ಆ ವಿಡಿಯೋದ ಹಿಂದಿನ ಕರಾಳ ಕತೆ, ಬಹುಶಃ ಈ ಥರದ ಅಮಾಯಕ ಹುಡುಗಿಯರ ಮೇಲೆ ಆದಂಥ ಈ ಬೀಭತ್ಸವಾದಂಥ ಕೃತ್ಯಕ್ಕೆ ಒಂದು ಸರಿಯಾದಂಥ ನ್ಯಾಯವನ್ನು ಕೊಡ್ತಾರೆ ಅನ್ನುವ ಭರವಸೆ ನಮಗಿದೆ. ನಿಧಾನವಾಗಿ ಆ ಹಿಂದೂ ಹೆಣ್ಣು ಮಗಳು ಪ್ರಜ್ಞೆಯನ್ನು ಕಳ್ಕೊಳ್ತಾಳೆ. ಹೆಣ್ಣು ಮಕ್ಕಳ ಕುಲ ಇದನ್ನ ನಾನು ಹೇಳುವ ವಿಷಯವನ್ನ ನಂಬಲಾರದ ಏನೋ, ಯಾಕೆಂದ್ರೆ ನನಗೂ ನಂಬಲಿಕ್ಕಾಗಿಲ್ಲ. ಧರ್ಮದ ಹೆಂಡ ಕೊಡದಂತ ಪಾಪಿಗಳು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. 2 ದಿನದ ಹಿಂದೆ ಬೆಂಗಳೂರಿನಲ್ಲಿ ಒಂದು ಮುಸ್ಲಿಂ ಸಮುದಾಯದ ಹುಡುಗನ ಲವ್ ಜೆಹಾದಿಗೆ ಬ್ರಾಹ್ಮಣ ಹುಡುಗಿ ಬಲಿಯಾಗಿದ್ದಾಳೆ. ಉತ್ತರ ಕನ್ನಡದ ಮಲ್ಲಾಪುರದಿಂದ ಒಂದು ಮೇಲ್ವರ್ಗದ ಹುಡುಗಿ ಇತ್ತೀಚೆಗೆ ಹೇಗೆ ಲವ್ ಜೆಹಾದ್ ಒಂದು ರ್ಯಾಕೆಟ್ಗೆ ಬಲಿಯಾದ್ಲು ಅನ್ನೋದನ್ನು ಕೂಡ ಒಂದು ವಿಡಿಯೋದಲ್ಲಿ ನಿಮಗೆ ವಿವರಿಸಿದೆ. ನಾನು ಕಳೆದ ಒಂದು 6-7 ದಿನದಿಂದ ಈ ಲವ್ ಜೆಹಾದಿನ ಇಡೀಯದಾದಂಥ ಒಂದು ಅಖಾಡ ಯಾವ ರೀತಿ ಸಿದ್ಧಗೊಳ್ಳುತ್ತದೆ, ಯಾಕೆಂತಂದ್ರೆ ಮೊನಾಲಿಸಾ ಕುಂಭಮೇಳದಲ್ಲಿ ತನ್ನ ಸುಂದರವಾದ ಕಣ್ಣುಗಳು ಮತ್ತು ಶಿವನ ಆರಾಧನೆ, ಶಿವನ ಹೆಸರಿನಲ್ಲಿ ರುದ್ರಾಕ್ಷಿಯನ್ನ ಮಾರಾಟ ಮಾಡಿದ್ದು, ಆ ನಂತರ ಹಿಂದೂ ಇಡೀ ಸಮಾಜ ಯುವಕರು ಅವಳ ಬೆನ್ನಿಗೆ ನಿಂತು ಅವಳನ್ನ ಒಂದು ದಡಕ್ಕೆ ಸೇರಿಸಿದ್ದು, ಆಮೇಲೆ ಅವಳೊಂದು ಸಿನಿಮಾಕ್ಕೆ ಆಯ್ಕೆ ಆದದ್ದು, ಆ ಸಿನಿಮಾ ಆಯ್ಕೆಯಾದ ಹೊತ್ತಿನಲ್ಲೇ ಆ ಫರ್ಮಾನ್ ಖಾನ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವನು ಹಿಂದೆ CIA ವಿರುದ್ಧದ ಹೋರಾಟದಲ್ಲಿ PFI ಯಲ್ಲಿ ಇತ್ಯಾದಿಯಲ್ಲಿ ಇದ್ದದ್ದೆಲ್ಲವೂ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಕೇರಳದಲ್ಲಿ ಹೋಗಿ ಮದುವೆಯಾಗಿ ಆ ಕೇರಳದ ಸರ್ಕಾರದಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು CPIMನಿಂದ ಮುಖಂಡರಿಂದ ಹಿಡಿದು ಸ್ಥಳೀಯರಿಂದ ಹಿಡಿದು ಎಲ್ಲರೂ ಒಂದು ಚಾರಿತ್ರಿಕವಾದ ಶತಮಾನದ ಘಟನೆ ಅನ್ನುವ ರೀತಿಯಲ್ಲಿ ಬೆಂಗಾವಲಿಗೆ ನಿಂತು ಅಭಿನಂದಿಸಿ ಕೇರಳ ಫೈಲ್ಸ್ 2ಗೆ ಎಲ್ಲೋ ಒಂದು ಕಡೆ ನಾವು ಕೌಂಟರ್ ಕೊಡ್ತಾ ಇದ್ದೇವೆ ಅನ್ನುವಂಥ ಮೂಡನ್ನ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥದ್ದನ್ನು ಗಮನಿಸಿದ್ದೇವೆ. ಹಾಗಾಗಿ ಈ ಲವ್ ಜೆಹಾದ್ ಅಂದ್ರೆ ಏನು, ಲವ್ ಜೆಹಾದ್ ಯಾವ ರೀತಿ ಎಲ್ಲ ಕೆಲಸ ಮಾಡ್ತಾ ಇದೆ, ಈ ದೇಶದಲ್ಲಿ ಒಂದು ಅರ್ಥದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂತ ಲವ್ ಜೆಹಾದಿನ ಪ್ರಮಾಣಬದ್ಧತೆಯನ್ನು ಗಮನಿಸಿದರೆ ಉತ್ತರ ಭಾರತದಲ್ಲಿ ನಡೀತಾ ಇರುವಂತ, ದೆಹಲಿಯಲ್ಲಿ ನಡೀತಾ ಇರುವಂತ, ಈಶಾನ್ಯ ರಾಜ್ಯಗಳಲ್ಲಿ ನಡೀತಾ ಇರುವಂತ, ಕೇರಳದಲ್ಲಿ ನಡೀತಾ ಇರುವಂತ ಇಡೀಯದಾದಂಥ ಒಂದು ಲವ್ ಜೆಹಾದಿನ ವಿಶ್ವರೂಪವನ್ನು ಗಮನಿಸಿದರೆ ನಮ್ಮಲ್ಲಿ ನಿಜವಾಗಿಯೂ ಪ್ರಮಾಣಬದ್ಧತೆ ಕಡಿಮೆ ಇದೆ. ಆದರೆ ಇಡೀ ಭಾರತದಲ್ಲಿ ಲವ್ ಜೆಹಾದಿನ ಸ್ವರ್ಗ ಯಾವುದು, ಸೇಫೆಸ್ಟ್ ಪ್ಲೇಸ್ ಯಾವುದು, ನೀವು ಎಲ್ಲಿ ಬೇಕಾದರೂ ಲವ್ ಜೆಹಾದ್ ಮಾಡಿ ಕೊನೆಗೆ ಮದುವೆ ಆಗುವಂತ ಸಂದರ್ಭಕ್ಕೆ ಬಂದಾಗ ನೀವು ಕೇರಳಕ್ಕೆ ಬನ್ನಿ ಅನ್ನುವ ರೀತಿಯಲ್ಲಿ ಅಲ್ಲಿಯ ಸರ್ಕಾರ ವರ್ತಿಸ್ತಾ ಇದೆ, ಅಲ್ಲಿಯ ಜನಗಳು ವರ್ತಿಸ್ತಾ ಇದ್ದಾರೆ. ಹಾಗಾಗಿ ಮೊನಾಲಿಸಾ ಪ್ರಕರಣ ಈಗ ಕೇರಳದಲ್ಲಿ ಒಂದು ಹಂತದ ಬಹಳ ದೊಡ್ಡ ಸುದ್ದಿ ಮಾಡ್ತಾ ಅದು ಕೇರಳ ಫೈಲ್ಸ್ 2ಗೆ ರಿವರ್ಸ್ ಗೇರಲ್ಲಿ ನಾವೆಲ್ಲೋ ಒಂದು ಕಡೆ ನೀವು ಪ್ರಪೋಗಂಡ ಮಾಡ್ತಾ ಇದ್ದೀರಿ, ನರೇಟಿವ್ ಅನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ, ಸಮಾಜದಲ್ಲಿ ನಡೀತಾ ಇಲ್ಲ ಅಂಥದ್ದು, ಅದು ಕೇವಲ ಪ್ರೀತಿ, ಪ್ರೇಮ, ಪ್ರಣಯ, ಹೃದಯಕ್ಕೆ ಸಂಬಂಧಪಟ್ಟದ್ದು. ಪ್ರೀತಿ ಮತ್ತು ಪ್ರೇಮಕ್ಕೆ ಯಾವುದೇ ರೀತಿಯ ಬಣ್ಣ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ, ಅದು ಮನುಷ್ಯ ಸಂಬಂಧದ ಒಂದು ಆತ್ಯಂತಿಕವಾದಂಥ ನೆಲೆ. ಈ ರೀತಿಯ ಚರ್ಚೆ, ಸಂವಾದ ಅದು ಈ ದರಿದ್ರ ಬುದ್ಧಿಜೀವಿಗಳು, ಎಡಪಂಥೀಯರು ಮತ್ತು ಲವ್ ಜೆಹಾದನ್ನ ಪ್ರೋತ್ಸಾಹಿಸುವ ಮುಸ್ಲಿಂ ಸಮುದಾಯದ ತಥಾಕಚಿತವಾದಂಥ ಒಂದು ಗುಂಪು, ಇವೆಲ್ಲವೂ ಅದರ ಹಿಂದೆ ನಿಂತು ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಅಂತೂ ಸಂಪೂರ್ಣವಾಗಿ
ಕಾಂಗ್ರೆಸ್ ಅಂದ ತಕ್ಷಣ ನಿಮಗೆ ಇಂಡಿ ಕೂಟ ಅಂತ ಮತ್ತೊಂದು ಶಬ್ದವನ್ನು ಸೇರಿಸಬೇಕಾಗತ್ತೆ. ಅವರು ಈ ದೇಶ ವಿರೋಧಿ, ಧರ್ಮ ವಿರೋಧಿ, ಸನಾತನ ವಿರೋಧಿ, ಮನುಷ್ಯ ವಿರೋಧಿ ಈ ಎಲ್ಲ ವಿರೋಧ ಭಾಸದ ಚಟುವಟಿಕೆಗಳಿಗೆ ವೋಟ್ ಬ್ಯಾಂಕಿನ ಕಾರಣಕ್ಕಾಗಿ ಅವರು ನೆಲೆಯನ್ನು ಮತ್ತು ಹೆಗಲನ್ನು, ತಲೆಯನ್ನು ಎಲ್ಲವನ್ನೂ ಕೊಟ್ಟು ನಿಂತಿದ್ದಾರೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಾಗಾಗಿ ಲವ್ ಜೆಹಾದ್ ಅನ್ನೋದು ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ವರ್ತಮಾನದಲ್ಲಿ ಒದಗಿರುವಂತ ಒಂದು ಮಹಾ ಸಂಕಷ್ಟ, ಸವಾಲು. ಇದನ್ನ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅದನ್ನು ಯಾವ ರೀತಿ ಎದುರಿಸಬೇಕಾಗಿದೆ ಮತ್ತು ಲವ್ ಜೆಹಾದಿನ ರೂಪ ಸ್ವರೂಪ ಯಾವ ರೀತಿ ಬದಲಾಗ್ತಾ ಇದೆ, ಇವೆಲ್ಲವನ್ನ ನಿಮ್ಮೊಟ್ಟಿಗೆ ವಿವರಿಸಬೇಕು. ಹಿಂದೆ ಲವ್ ಜೆಹಾದಿನ ಒಂದು ಪ್ರಕರಣ ನಡೆದ್ರೆ ಅವರು ಮುಸ್ಲಿಂ ಧರ್ಮದ ಪ್ರಕಾರವೇ ನಿಕಾ ಮಾಡ್ತಾ ಇದ್ರು. ಆದ್ರೆ ಮೊನಾಲಿಸಿನ ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ, ಹಿಂದೂ ದೇವಾಲಯಕ್ಕೆ ಬರ್ತಾನೆ ಅವನು, ಆ ಫರ್ಮಾನ್ ಖಾನ್ ಹಿಂದೂ ದೇವಾಲಯದಲ್ಲಿ ಕೈ ಮುಗಿತಾನೆ ಅಥವಾ ಹಣೆ ಕುಂಕುಮನೂ ಇಟ್ಕೊಳ್ತಾನೆ, ಮೊನಾಲಿಸನನ್ನ ಹಿಂದೂ ಧರ್ಮದ ಪ್ರಕಾರವೇ ನಾನು ಮದುವೆ ಆಗಿದ್ದೇನೆ ಅನ್ನುವಂತ ಒಂದು ಪೋಸ್ ಕೊಡ್ತಾನೆ. ಆ ನಂತರ ಏನಾಗುತ್ತೆ ಅನ್ನೋದು ಇನ್ನು ಕೆಲವೇ ದಿನದಲ್ಲಿ ನಿಮಗೆ ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ. अब मेरे को एयरपोर्ट भी नहीं मानता कि इधर के लोगों ने मुझे इधर इतना लाके फंसा दे। भाई A2 वाला नहीं मेरे को फंसा दे, A2 वाले को बोला कि भैया सही जगह लेके जाना। मोनालिसा को अपने पिक्चर में कास्ट करने वाले डायरेक्टर सनोज मिश्रा ने मोनालिसा के पति फरमान खान पर PFI जैसे आतंकी संगठन से जुड़े होने के आरोप लगाए। उन्होंने ये आरोप लगाया है कि ये साफ साफ लव जिहाद है, कोई प्यार नहीं। और उनके इस आरोप को बल तब मिल जाता है जब मोनालिसा के पिता नेशनल मीडिया पर आकर ये बात कहते हैं कि फरमान खान ने मोनालिसा और मोनालिसा के पिता को ये कहा कि तुमको फिल्म में काम दिलाएंगे और इन दोनों के फ्लाइट्स के टिकट बनाए गए। उसके बाद जब ये दोनों घर से निकलते हैं, एयरपोर्ट पर पहुंचते हैं, तो फरमान खान मोनालिसा को अपने साथ लेकर निकल जाता है और उसके पिता को कहता है कि तुम्हारा फ्लाइट कैंसिल हो चुका है। मोनालिसा का बाप रो रो कर ये बात मीडिया के सामने बोलता है। मोनालिसा और फरमान खान की शादी केरला में होती है, जहां पर CPIM के नेता इस शादी को अटेंड करते हैं। जिस बाप माँ ने बरसों तक पाला, उस बाप माँ के खिलाफ मोनालिसा के द्वारा कंप्लेंट दर्ज करवाया जाता है कि इनके खिलाफ हमको खतरा है। जरा देख कर बताओ कि इन गरीबों से किसको खतरा होगा। पता नहीं मैं इनको बहकी हुई लड़कियां कहूँ या फिर बर्बाद लड़कियां कहूँ, घटिया लड़की कहूँ, खैर जो भी हो, केरला स्टोरी 3 बन रही है। मोनालिसा का क्या होगा ये हम और आप अच्छी तरह से जानते हैं। अब मेरे को एयरपोर्ट भी नहीं मानता कि इधर के लोगों ने मुझे इधर इतना लाके फंसा दे। भाई A2 वाला नहीं मेरे को फंसा दे, A2 वाले को बोला कि भैया सही जगह लेके जाना। ಅದಕ್ಕೆ ಸಂಬಂಧಪಟ್ಟಂತ ವಿತ್ ಪ್ರೂಫ್, ದಾಖಲೆ, ವಿಡಿಯೋ, ಅನುಭವದ ಮಾತುಗಳು, ಹೋರಾಟಗಾರರ ಮಾತುಗಳು, ಹಿಂದೂ ಧರ್ಮದ ನೆಲೆಯಲ್ಲಿ ಲವ್ ಜೆಹಾದಿಗೆ ಎದೆಗೆ ಎದೆ ಕೊಟ್ಟು ಜೀವದ ಹಂಗು ತೊರೆದು ಹೋರಾಡ್ತಾ ಇರುವಂತ ಹಿಂದೂ ಕಲಿಗಳ ಮಾತುಗಳು, ಇವೆಲ್ಲವನ್ನ ನಿಮ್ಮೆದುರಿಟ್ಟು ಲವ್ ಜೆಹಾದ್ ಅನ್ನುವಂಥ ಒಂದು ವ್ಯವಸ್ಥಿತವಾದ ಕಾರ್ಯಾಚರಣೆ ಭಾರತದಲ್ಲಿ ಯಾವ ರೀತಿಯೆಲ್ಲ ನಡೀತಾ ಇದೆ, ಯಾವ ರೀತಿಯ ಸೋಗುಗಳನ್ನು ಹಾಕೊಂಡು ಬರ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಹೆಣ್ಣುಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಟ್ರ್ಯಾಪ್ ಆಗ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಲವ್ ಜೆಹಾದಿನ ದುರಂತದ ಕಥನ ಎಲ್ಲಿವರೆಗೆ ಬಂದು ನಿಂತಿದೆ ಅಂತಂದ್ರೆ, ನಾವಿವತ್ತು ಸ್ನೇಹ, ವಿಶ್ವಾಸ, ಗೆಳೆತನವನ್ನ ಮಾಡಬೇಕಾದ್ರೂ ಕೂಡ ಮತಧರ್ಮದ ಹಿನ್ನೆಲೆಯನ್ನ ನೋಡಿ ಮಾಡಬೇಕಾದಂತ ಸೂಕ್ಷ್ಮ ಪರಿಸ್ಥಿತಿ ನಮ್ಮ ಕಣ್ಣೆದುರು ಬಂದು ನಿಂತಿದೆ. ಹಾಗಾದ್ರೆ ಅಂತ ಒಂದು ದುರಂತದ ಪ್ರಕರಣವನ್ನ ನಿಮಗೆ ಹೇಳಿದ್ರೆ ನೀವು ಈ ವಿಡಿಯೋವನ್ನ ನೋಡ್ತಾ ನೋಡ್ತಾ ಎದೆ ಒಡೆದು ನೀವು ಮಲಗಬೇಕಾಗತ್ತೆ. ಅಂಥ ಒಂದು ದುರಂತದ ಕಥನವನ್ನ ನಿಮ್ಮೆದುರು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಲವ್ ಜೆಹಾದಿನ ಇಡೀಯದಾದ ಅಂತರಂಗ ಬಹಿರಂಗದ ಶೋಧ ಮತ್ತು ಅದರ ಪ್ರಸ್ತುತಿ ನಾವು ನಮ್ಮ ಸಮಾಜದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ಕುಟುಂಬವನ್ನ, ನಮ್ಮ ಹೆಣ್ಮಕ್ಕಳನ್ನ ನಾವು ಹೇಗೆಲ್ಲ ಕಾಪಾಡಿಕೊಳ್ಬೇಕಾಗಿದೆ, ಮತ್ತೆ ಲವ್ ಜೆಹಾದಿಗೆ ಬಲಿಯಾಗುವಂತ ಹೆಣ್ಣುಮಕ್ಕಳು ಯಾವ ರೀತಿಯ ಜಾಗೃತೆಯನ್ನ ಮಾಡಬೇಕಾಗಿದೆ, ನಾವು ನಮ್ಮ ಹೆಣ್ಣುಮಕ್ಕಳ ಮನೋಭೂಮಿಕೆಯನ್ನ ಯಾವ ರೀತಿ ಸಿದ್ಧಗೊಳಿಸಬೇಕಾಗಿದೆ, ನಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ನಾವು ಹೆಣ್ಣುಮಕ್ಕಳು, ಪ್ರಾಯಕ್ಕೆ ಬಂದಂತ ಹೆಣ್ಣುಮಕ್ಕಳನ್ನ ಯಾವೆಲ್ಲ ರೀತಿಯ ಅಸ್ತ್ರಶಸ್ತ್ರಗಳನ್ನ ಅವರಿಗೆ ಧಾರೆ ಎರೆಯುವ ಮೂಲಕ ಅವರನ್ನ ಕಾಪಾಡಿಕೊಳ್ಳುವ ಮಾನಸಿಕ, ದೈಹಿಕ ಸಾಮರ್ಥ್ಯವನ್ನ, ಸ್ಥೈರ್ಯವನ್ನ
ಹೇಗೆ ತರಬೇಕಾಗಿದೆ? ಇವೆಲ್ಲವನ್ನ ಯೋಚನೆ ಮಾಡ್ತಾ ಲವ್ ಜೆಹಾದಿನ ದುರಂತದ ಕಥನವನ್ನು ಹೇಳ್ತಾ, ಲವ್ ಜೆಹಾದಿನ ದುರಂತದ ವಿಕ್ಷಿಪ್ತವಾದಂಥ ವಿಚ್ಛಿದ್ರಕಾರಕವಾದಂಥ ವರ್ತಮಾನದ ಒಂದು ಭೀಭತ್ಸ ಚಿತ್ರಣವನ್ನು ಕೊಡ್ತಾ ನಿಮಗೆ ಈ ಲವ್ ಜೆಹಾದ್ ಯಾವೆಲ್ಲ ರೀತಿಯ ರೂಪ ಸ್ವರೂಪದಿಂದ ಹಿಂದೂ ಧರ್ಮಕ್ಕೆ ನೇರವಾಗಿ ಅದು ಅಟ್ಯಾಕ್ ಮಾಡ್ತಾ ಇದೆ ಅನ್ನೋದನ್ನ ನಾನು ವಿವರಿಸಬೇಕು. ಈ ಲವ್ ಜೆಹಾದ್ ಸರಣಿ ವಿಡಿಯೋ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಈ ಪ್ರಕರಣವನ್ನು ಹೇಳುವ ಮೊದಲು 15 ಜನವರಿ 2026 ಇದು ಉತ್ತರ ಭಾರತದ ಬರೇಲಿಯಲ್ಲಿ ನಡೆದಂಥ ಘಟನೆ. ಈ ಘಟನೆಯನ್ನ ನಿಮಗೆ ವಿವರಿಸುವ ಮೊದಲು ಒಬ್ಬ ಪಠಿಂಗ ಹುಡುಗನ ಒಂದು ಕ್ಷಮಾಪಣೆ ಕೇಳಿ ಒಂದು ವಿಡಿಯೋ ಮಾಡಿ ಅವನು ಹಾಕಿದ್ದನ್ನ ಮೊದಲಾಗಿ ನಿಮಗೆ ತೋರಿಸ್ತೇನೆ. ಆಮೇಲೆ ನಿಮಗೆ ಇದರ ಹಿಂದಿನ ಕಥೆಯನ್ನ ಹೇಳ್ತೇನೆ. ಆ ವಿಡಿಯೋವನ್ನೊಮ್ಮೆ ನೋಡಿ. मेरा नाम अनस है, मेरे पिताजी का नाम खलीक अहमद है। मैं रहने वाला पैगा का हूँ। मुझसे ऐसी गलती होगी, ऐसी गलती कभी नहीं होगी। सब लड़कियाँ मेरी बहनों की तरह हैं, ऐसी गलती कभी दोबारा नहीं। ವಿಡಿಯೋವನ್ನ ನೋಡಿದ್ರಲ್ಲ, ಆಮೇಲೆ ಆ ವಿಡಿಯೋದ ಬಗ್ಗೆ ವಿವರಿಸ್ತೇನೆ ಮತ್ತು ಆ ವಿಡಿಯೋದ ಹಿಂದಿನ ಭೀಭತ್ಸವಾದಂಥ ಒಂದು ಕಥನವನ್ನ ನಿಮಗೆ ಹೇಳ್ತೇನೆ. 15 ಜನವರಿ 2026 ಉತ್ತರ ಪ್ರದೇಶದ ಬರೇಲಿ. ಒಬ್ಬ ಹಿಂದೂ ಹೆಣ್ಮಗಳು ತನ್ನ ಸ್ಕೂಲಿನ ವಾರ್ಷಿಕೋತ್ಸವ, ಅತ್ಯಂತ ಸಂಭ್ರಮ. ನಿಮಗೆಲ್ಲರಿಗೂ ಗೊತ್ತಿದೆ, ಕಲಿಯುವ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ನಡೆಯುವ ವಾರ್ಷಿಕೋತ್ಸವ ಎಷ್ಟು ಆಪ್ತವಾದದ್ದು, ಸಂಭ್ರಮವನ್ನು ತರುವಂಥದ್ದು. ಮತ್ತೆ ನಮ್ಮ ಆ ವಯಸ್ಸಿನಲ್ಲಿ ನಮಗಿರುವಂಥ ಇಡೀದಾದಂಥ ಒಂದು ಉತ್ಸಾಹದ ಚಿಲುಮೆಯನ್ನ ಚಿಮ್ಮಿ ಅಲ್ಲಿ ಅತ್ಯಂತ ಆನಂದದಿಂದ ಕುಣಿದು ಕುಪ್ಪಳಿಸಿ ನಮಗೆ ಅದನ್ನು ಆಸ್ವಾದಿಸಲಿಕ್ಕೆ ಇರುವಂತ ಏಕೈಕ ಒಂದು ವ್ಯಾಕ್ಯೂಮ್ ಅಥವಾ ವಿಂಡೋ ಇದ್ರೆ ಅದು ನಮ್ಮ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವ. ಆ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಹೆಣ್ಣುಮಗಳು ಬರ್ತಾಳೆ. ಅವಳು ಬರುವುದನ್ನೇ ಅಲ್ಲಿ ಅವಳ ಅನ್ಯೋನ್ಯ ಆಪ್ತ ಇಬ್ಬರು ಗೆಳತಿಯರು ಕಾಯ್ತಾ ಇರ್ತಾರೆ. ಮೂವರು ಅಲ್ಲಿಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಅದ್ಭುತವಾಗಿ ಎಂಜಾಯ್ ಮಾಡ್ತಾರೆ. ಒಂದಿಷ್ಟು ರಾತ್ರಿ ಆಗತ್ತೆ. ಆಮೇಲೆ ಹಿಂದೂ ಹುಡುಗಿ ತನ್ನ ಮನೆಗೆ ಹೊರಡಬೇಕು ಅಂತ ಹೊರಡ್ತಾಳೆ. ನಾನಿಲ್ಲಿ ಮೇಲಿಂದ ಮೇಲೆ ಹಿಂದೂ ಹುಡುಗಿ ಅಂತ ಹೇಳಿದ್ರೆ ಅರ್ಥ ಏನು ಅಂತಂದ್ರೆ, ಅವಳು ಆಪ್ತ ಸ್ನೇಹಿತರು ಅಲ್ಲಿ ಯಾರು ಕಾಯ್ತಾ ಇದ್ರೋ ಅವರು ಮುಸ್ಲಿಂ ಸಮಾಜದ ಇಬ್ಬರು ಸಹೋದರಿಯರು. ಆ ಸಹೋದರಿಯರು ಮತ್ತು ಹಿಂದೂ ಹೆಣ್ಣು ಮಗಳ ಮಧ್ಯೆ ಬಹಳ ಗಾಢವಾದಂಥ ಸ್ನೇಹ, ವಿಶ್ವಾಸ, ನಂಬಿಕೆ. ಅವಳು ಮನೆಗೆ ಹೊರಡ್ತಾಳೆ ಹಿಂದೂ ಹೆಣ್ಮಗಳು. ಆವಾಗ ಈ ಸಹೋದರಿಯರು ಹೇಳ್ತಾರೆ, ಯಾಕೆ ಇವತ್ತು ಬೇಡ, ಕತ್ತಲೆ ಆಗಿದೆ, ನಮ್ಮ ಮನೆ ಹತ್ತಿರದಲ್ಲೇ ಇದೆ, ನಮ್ಮ ಮನೆಯಲ್ಲಿ ಇವತ್ತು ಉಳಿ. ಸಾಮಾನ್ಯವಾಗಿ ನಿಮ್ಮ ಬಾಲ್ಯಕ್ಕೆ ಜಾರು ಬಿಡಿ, ಒಮ್ಮೆ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂತ ದಿನಗಳಿಗೆ ಒಮ್ಮೆ ಹಿಂದೆ ಹೋಗಿ, ಅಥವಾ ಓದ್ತಾ ಇದ್ದಂತ ಒಂದು ಯುವ ಸಮುದಾಯ ಆದ್ರೆ ನೀವು ಅದನ್ನ ವರ್ತಮಾನವನ್ನ ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತೇನೆ. ನಮ್ಮ ಆ ಕಾಲದಲ್ಲಿ ಅಂದ್ರೆ ಮಕ್ಕಳಾಗಿ ನಾವು ಓದುತ್ತಾ ಇರುವಂತ ಹೊತ್ತಿನಲ್ಲಿ ನಮ್ಮ ಸ್ನೇಹಿತೆಯರು ಅಂತಂದ್ರೆ ಒಡ ಹುಟ್ಟಿದವರಿಗಿಂತ ಹೆಚ್ಚು. ನಾವು ಮನೆಯಲ್ಲಿ ಹೇಳಿದ ಮಾತನ್ನಾದ್ರೂ ಕೇಳ್ತೇವೋ ಇಲ್ವೋ ಗೊತ್ತಿಲ್ಲ, ಆದರೆ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಬೆಂಚ್ ಮೇಟ್ಗಳು, ನಮ್ಮ ಸ್ನೇಹಿತರು, ಆಪ್ತರು, ಅವರ ಮಾತು ನಮಗೆ ವೇದವಾಕ್ಯ ಮತ್ತೆ ನಂಬಿಕೆಯ ದ್ಯೋತಕ, ವಿಶ್ವಾಸದ ದ್ಯೋತಕ. ಆ ರೀತಿಯಲ್ಲಿ ಆ ಫ್ರೆಂಡ್ಶಿಪ್ ಬೆಳೆದಿರುತ್ತೆ. ಹಾಗಾಗಿ ಇವಳು ಇಲ್ಲ, ನಾನು ಮನೆಗೆ ಹೋಗ್ತಾನೆ, ಮನೆಗೆ ಸರಿಯಾಗಿ ಹೇಳಲಿಲ್ಲ, ಮೊಬೈಲ್ ಬೇರೆ ತಂದಿಲ್ಲ, ಹಾಗಾಗಿ ಮನೆಯವರು ಗಾಬರಿ ಆಗ್ತಾರೆ, ನಾನು ಮನೆಗೆ ಹೋಗ್ತೇನೆ ಅಂತ ಹೇಳ್ತಾಳೆ ಹಿಂದೂ ಹೆಣ್ಮಗಳು. ಆದ್ರೂ ಇವರಿಬ್ರು ಸಹೋದರಿಯರು ಏನ್ ನಮ್ಮ ಮೇಲೆ ನಂಬಿಕೆ ಇಲ್ವಾ, ನಮ್ಮ ಪ್ರೀತಿ ಇಷ್ಟೇನಾ, ನೀವು ಇವತ್ತು ನಮ್ಮನೆಗೆ ಬಾ, ಇನ್ನೊಂದೇ ನಾವು ಬರ್ತೇವೆ, ಈಗ ನೀ ಕತ್ಲೆಯಲ್ಲಿ ಹೋಗುದು ಬೇಡ ಅಂತೇಳಿ ತುಂಬಾ ವಿಶ್ವಾಸದ ನೆಲೆಯಲ್ಲಿ ಒತ್ತಾಯ ಮಾಡ್ತಾರೆ. ಆ ವಿಶ್ವಾಸವನ್ನ, ನಂಬಿಕೆಯನ್ನ, ಪ್ರೀತಿಯನ್ನ, ಆ ಕಕ್ಕುಲತೆಯನ್ನ ಅವಳು ನಂಬಿ ಅವರ ಮನೆಗೆ ಆ ಹಿಂದೂ ಹೆಣ್ಮಗಳು ಹೋಗ್ತಾಳೆ. ಹೋದ ತಕ್ಷಣ ಇಬ್ರು ಗೆಳತಿಯರು ಅವಳಿಗೆ ನೀರನ್ನ ಕೊಡ್ತಾರೆ, ಕೈಕಾಲು ತೊಳಿತಾಳೆ. ಅವಳು ಒಂದು ರೂಮಿಗೆ ಹೋಗಿ ಕೂತ್ಕೊಳ್ತಾರೆ.
ಆಹಾರವನ್ನ ಅಂದ್ರೆ ಊಟವನ್ನ ಕೊಡ್ತಾರೆ. ಮುಸ್ಲಿಂ ಸಹೋದರಿಯರು ಊಟವನ್ನ ಕೊಟ್ಟದ್ದನ್ನ ಆ ಹಿಂದೂ ಹೆಣ್ಮಗಳು ದುಃಖ ಆಗತ್ತೆ, ನೋವಾಗತ್ತೆ. ಹಾಗಾಗಿ ಮಾತಾಡ್ಲಿಕ್ಕೆ ಕಷ್ಟ. ಯಾಕೆಂದ್ರೆ ಪ್ರೀತಿ, ವಿಶ್ವಾಸ, ಸ್ನೇಹ, ಗೆಳೆತನ ಅದು ಎಷ್ಟು ಪ್ಯೂರ್ ಆಗಿರುತ್ತೆ, ಎಷ್ಟು ಗಾಢವಾಗಿರುತ್ತೆ. ಅದು ಒಂದು ರೀತಿಯ ಸ್ವಾತಿ ಮುತ್ತಿನ ಹನಿಯ ಹಾಗೆ. ಅಲ್ಲಿ ಯಾವುದೇ ನಿಷ್ಕಲ್ಮಶ ಒಂದು ಪ್ರೀತಿ, ಅದು ಕಲ್ಮಶವೇ ಇಲ್ಲ, ಭಯ ಇಲ್ಲ. ಇವರೆಲ್ಲ ನಮ್ಮವರು, ನನ್ನ ಗೆಳತಿಯರು, ನನ್ನ ಒಡ ಹುಟ್ಟಿದವರು. ಆದ್ರಿಂದ ಹಿಂದೆ ಮುಂದೆ ನೋಡದೇನೆ ಅವರ ಮಾತನ್ನ ನಂಬಿ ಆ ಹಿಂದೂ ಹುಡುಗಿ ಅವ್ರ ಮನೆಗೆ ಹೋಗ್ತಾಳೆ. ಹೋದಾಗ ಅವ್ರು ಊಟ ಕೊಡ್ತಾರೆ. ಊಟ ಕೊಟ್ಟಾಗ ಊಟವನ್ನ ಮಾಡ್ತಾಳೆ. ಈ ಘಟನೆ ಊಟ ಮಾಡಿದ ನಂತರದ 2 ದಿನದ ನಂತರ ಈ ಹುಡುಗ ಹಾಕಿದಂತ ವಿಡಿಯೋ ಇದು. ಈ ಹುಡುಗನ ಹೆಸರು ಅನಸ್ ಅಂತ. ನಾನು ತಪ್ಪು ಮಾಡಿದ್ದೇನೆ, ಇನ್ನು ಮುಂದೆ ಇಂಥ ತಪ್ಪು ಮಾಡೋದಿಲ್ಲ, ನನಗೆಲ್ಲ ಹುಡುಗಿಯರು ಸಹೋದರಿಯರ ಹಾಗೆ ಅಂತ ಏನು ಅವನು ವಿಡಿಯೋ ಮಾಡಿದಾನಲ್ಲ, ಅವನು ಮಾಡಿದ ತಪ್ಪು ಎಂಥದ್ದು? ಇವನ ತಪ್ಪಿಗೆ ಇವನ ಸಹೋದರಿಯರ ಸಾಥ್ ಬೇರೆ, ಇವನ ಸಹೋದರಿಯರಕ್ಕಿಂತ ಇವನ ಹೆತ್ತವರ ಸಾಥ್ ಬೇರೆ. ಮಾಡಿದ ಅಪರಾಧ ಎಂತ ಗಡುತರವಾದದ್ದು. ಈಗ ಅವನು ಸಹಜವಾಗಿ ನಾವು ತಪ್ಪು ಮಾಡಿದ್ದೇನೆ, ಇನ್ನು ಮುಂದಂತ ತಪ್ಪು ಮಾಡೋದಿಲ್ಲ, ಎಲ್ಲ ಹೆಣ್ಣುಮಕ್ಕಳನ್ನು ಸಹೋದರಿಯರಾಗ ನೋಡ್ತೇನೆ ಅಂತ ಏನು ವಿಡಿಯೋ ಮಾಡಿದ್ದಾನೆ. ಆ ವಿಡಿಯೋದ ಹಿಂದಿನ ಕರಾಳ ಕಥೆ ಎಂಥ ಒಂದು ಬೀಭತ್ಸವಾದದ್ದು ಅಂದ್ರೆ, ಕ್ಷಮೆ ಬಿಡಿ, ಕ್ಷಮಿಸುವ ನಿರೀಕ್ಷೆಯನ್ನ ಬಿಡಿ. ಆ ಶಬ್ದಕ್ಕೆ ಅಪಮಾನ ಮಾಡಿದಂಥ ಒಂದು ಅಪಸಂಸ್ಕೃತಿಯ ಈ ಒಂದು ಕೃತ್ಯ ಏನಿದೆ, ಅದು ಮನುಷ್ಯತ್ವದ ಜಂಗಾಬಲವನ್ನ ಉಡುಗಿಸುವಂಥದ್ದು. ಬರೇಲಿಯಲ್ಲಿ, ಉತ್ತರ ಪ್ರದೇಶದ ಬರೇಲಿ ನಡೆದಿದೆ. ಈ ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದಂತ ಘಟನೆ ಆದದ್ರಿಂದ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಬಹುಶಃ ಈ ತರದ ಅಮಾಯಕ ಹುಡುಗಿಯರ ಮೇಲೆ ಆದಂತ ಈ ಬೀಭತ್ಸವಾದಂತ ಕೃತ್ಯಕ್ಕೆ ಒಂದು ಸರಿಯಾದಂತ ನ್ಯಾಯವನ್ನ ಕೊಡ್ತಾರೆ ಅನ್ನುವ ಭರವಸೆ ನಮಗಿದೆ. ಆ ಪ್ರಶ್ನೆ ಬೇರೆ. ಇಬ್ಬರು ಮುಸ್ಲಿಂ ಹೆಣ್ಮಕ್ಳು ವಿಶ್ವಾಸದಿಂದ ಬಂದಂತ ಈ ಹಿಂದೂ ಹೆಣ್ಮಗಳಿಗೆ ಊಟವನ್ನ ಏನು ಕೊಡ್ತಾರಲ್ಲ, ಆ ಊಟವನ್ನ ತಿಂತ 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 ನಿಧಾನವಾಗಿ ಆ ಹಿಂದೂ ಹೆಣ್ಣುಮಗಳು ಪ್ರಜ್ಞೆಯನ್ನ ಕಳ್ಕೊಳ್ತಾಳೆ. ಪ್ರಾಯಶಃ ಮುಂದೆ ನಡೆದ ಘಟನೆಯ ಒಟ್ಟು ವಿವರಗಳನ್ನ ಗಮನಿಸಿದರೆ, ಈ ಮುಸ್ಲಿಂ ಸಹೋದರಿಯರು ಅತ್ಯಂತ ಒಂದು ಯೋಜಿತ, ಮೊದಲೇ ವೆಲ್ ಪ್ಲಾನ್ ಆಗಿ ತುಂಬಾ ಯೋಜಿತ ಯೋಜನೆಯನ್ನ ತಯಾರಿಸಿಕೊಂಡು ಅವಳನ್ನ ಇವತ್ತು ಬಲೆಗೆ ಬೀಳಿಸಲೇಬೇಕು, ನಮ್ಮನೆ ಕರ್ಕೊಂಡೇ ಬರಬೇಕು, ಕರ್ಕೊಬಂದು ಅವಳನ್ನ ನಾವು ಇಂಥ ಹೇಯವಾದ ಕೃತ್ಯಕ್ಕೆ ಮುಂದು ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡಿಯೇ ಹಿಂದೂ ಹುಡುಗಿಯನ್ನ ಕರ್ಕೊ ಬಂದಿದ್ರು ಅನ್ನೋದಕ್ಕೆ ಮುಂದಿನ ಅವರ ನಡೆ, ನುಡಿ, ವರ್ತನೆ ಸಾಕ್ಷಿ ಆಗ್ತಾ ಇದೆ. ಯಾವಾಗ ಹಿಂದೂ ಹುಡುಗಿ ಪ್ರಜ್ಞೆಯನ್ನ ಕಳ್ಕೊಳ್ತಾಳೋ, ಆ ಕಳ್ಕೊಳ್ಳೋ ತಕ್ಷಣ ಸಹೋದರ ಅನಸ್ಗೆ ಫೋನ್ ಮಾಡ್ತಾರೆ. ಪ್ರಜ್ಞೆ ತಪ್ಪಿದ ಹುಡುಗಿಯನ್ನ ಒಂದು ರೂಮಿನ ಬೆಡ್ ಅಲ್ಲಿ ತಗೊಂಡೋಗಿ ಮಲಗಿಸ್ತಾರೆ. ಆ ಬಂದಂಥ ಕ್ರೂರಿ ಸಹೋದರ ಅನಸ್ ಅವಳನ್ನ ವಿವಸ್ತ್ರಗೊಳಿಸಿ ಸಂಪೂರ್ಣವಾಗಿ ಆ ಮುಗ್ಧ ಹುಡುಗಿ, ಪ್ರಜ್ಞೆ ತಪ್ಪಿದ ಹುಡುಗಿ, ಈ ಸಹೋದರಿಯರ ಸ್ನೇಹ ವಿಶ್ವಾಸವನ್ನ ನಂಬಿ ಬಂದಂತ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡ್ತಾನೆ. ಆ ಅತ್ಯಾಚಾರವನ್ನ ಬಹುಶಃ ಯಾವುದೇ ಹೆಣ್ಣುಮಕ್ಕಳ ಕುಲ ಇದನ್ನ ನಾನು ಹೇಳುವ ವಿಷಯವನ್ನ ನಂಬಲಾರದ ಏನೋ, ಯಾಕೆಂದ್ರೆ ನನಗೂ ನಂಬಲಿಕ್ಕಾಗಿಲ್ಲ. ಇಂಥ ಹೆಣ್ಣುಮಕ್ಕಳು ಇರುತ್ತಾರೆಯೇ? ಹೆಣ್ಣು ಇಂಥ ಒಂದು ದುಷ್ಕೃತ್ಯವನ್ನ ವಿಡಿಯೋದಲ್ಲಿ ಸೆರೆ ಹಿಡಿಯುವ ದುಸ್ಸಾಹಸಕ್ಕೆ ಕೈ ಹಾಕ್ತಾಳೆಯೇ ಅಂತ ನನ್ನ ಹೃದಯವು ಕೂಡ ಕೂಗಿ ಕೂಗಿ ಪ್ರಶ್ನಾರ್ಥಕವಾಗಿ ಮೊಳಗಿಸಿತು. ಆದರೆ ಘಟನೆ ಅತ್ಯಂತ ವಾಸ್ತವಿಕವಾದದ್ದು. ಅನಸ್ ಸಹೋದರನನ್ನ ಅತ್ಯಾಚಾರಕ್ಕೆ ಬಿಟ್ಟು ತಮ್ಮ ಸ್ನೇಹ, ವಿಶ್ವಾಸದ ನಂಬಿಕೆಯ ಮೇಲೆ ತನ್ನ ಮನೆಗೆ ಬಂದಂತ ಹಿಂದೂ ಹೆಣ್ಣುಮಗಳನ್ನ ಅವನು ಅತ್ಯಾಚಾರ ಮಾಡ್ತಾ ಇರುವಂತ ಸ್ಥಿತಿಯಲ್ಲಿ ಈ ಸಹೋದರಿಯರು ಸಂಪೂರ್ಣವಾಗಿ ವಿಡಿಯೋ ಮಾಡ್ತಾರೆ. ಅದಕ್ಕಿಂತ ಖತರ್ನಾಕ್ ಆದಂತ ಇನ್ನೊಂದು ಸಂಗತಿ ಏನು ಗೊತ್ತಾ? ತನ್ನ 3 ಮಕ್ಕಳು
ರೂಮ್ ಒಳಗೆ ಹೋಗಿ ಏನು ಮಾಡ್ತಾ ಇದ್ದಾರೆ ಅನ್ನುವಂತ ಪರಿವೇ ಇದ್ದು ಕೂಡ ಹೆತ್ತಂತ ತಂದೆ ತಾಯಿ ಏನಾಗ್ತಾ ಇದೆ, ಯಾಕಾಗ್ತಾ ಇದೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆ ಬಿಡಿ, ಆ ಗೊಡವೆಗೆ ಹೋಗದೇನೆ ಅವರು ಹಾಲಲ್ಲಿ ಕೂತ್ಕೊಂಡು ಆ ರೂಮಲ್ಲಿ ನಡೆಯುವ ಆ ಒಂದು ದುಷ್ಕೃತ್ಯದ ಪರಿಣಾಮವನ್ನ ಎಂಜಾಯ್ ಮಾಡ್ತಾ ಇದ್ರು ಅನ್ನೋದು ಆ ನಂತರ ಗೊತ್ತಾದಂತ ಸತ್ಯ. ಅತ್ಯಾಚಾರ ಮಾಡಿದಂತ ಅನಸನನ್ನ ಅಪರಾಧಿ ಅನ್ನೋಣವೇ? ಈ ಕುಕೃತ್ಯಕ್ಕೆ ಎಲ್ಲಾ ಬಲೆಯನ್ನ ಬೀಸಿ ಯೋಜನೆಯನ್ನ ತಯಾರಿಸಿ ಸ್ನೇಹ, ವಿಶ್ವಾಸ, ಗೆಳೆತನದ ಮೌಲ್ಯವನ್ನೇ ಸಂಪೂರ್ಣವಾಗಿ ಅದನ್ನ ದುರುಪಯೋಗ ಪಡಿಸ್ಕೊಂಡು ನಂಬಿ ಬಂದಂತ ಹಿಂದೂ ಹುಡುಗಿಗೆ ಪ್ರಜ್ಞೆ ತಪ್ಪಿಸಿ ಇಂಥ ಒಂದು ಅವಳ ಬದುಕನ್ನೇ ಹಾಳು ಮಾಡುವಂತ ಕೃತ್ಯಕ್ಕೆ ಸಾಕ್ಷಿ ಪ್ರಜ್ಞೆಯಾದಂತ ಈ ಸಹೋದರಿಯರನ್ನ ಅಪರಾಧಿಗಳು ಅನ್ನೋಣವೇ? ಈ ದರಿದ್ರ ಕುಲಗೇಡಿ ಮಕ್ಕಳು ಮಾಡದಂತ ಈ ಕೆಲಸಕ್ಕೆ ಜೆಹಾದಿನ ಹೆಸರಿನಲ್ಲಿ, ಲವ್ ಜೆಹಾದಿನ ಹೆಸರಿನಲ್ಲಿ, ಮತಾಂತರದ ಹೆಸರಿನಲ್ಲಿ, ಮತದ ಮೂಢ ನಂಬಿಕೆಯ ಹೆಸರಿನಲ್ಲಿ, ಜನ್ನತ್ತಿನ ಹೆಸರಿನಲ್ಲಿ ಗೊತ್ತಿದ್ದು ಅದನ್ನ ತಡೆಯುವ ಕೆಲಸವನ್ನು ಮಾಡಿಲ್ಲ, ಕಣ್ಣೆತ್ತಿ ನೋಡುವ ಕೆಲಸವನ್ನು ಮಾಡದೇ ಇದ್ದಂತ ಈ ದುಷ್ಕರ್ಮಿಗಳು, ದರಿದ್ರರು, ಅಮಾನುಷರು, ತಂದೆ ತಾಯಿಯ ಸ್ಥಾನದಲ್ಲಿದ್ದಂಥ ಪಾಖಂಡಿಗಳನ್ನ ಅಪರಾಧಿಗಳು ಅನ್ನೋಣವೆ. ರಾತ್ರಿ ಕಳೆತದೆ, ಮರುದಿನ ಬೆಳಗ್ಗೆ ಆಗತ್ತೆ. ಇವಳಿಗೆ ನಿಜಾನವಾಗಿ ಪ್ರಜ್ಞೆ ಬರುತ್ತೆ, ನನ್ನ ಮೇಲೆ ಏನೋ ಒಂದು ನಡೆದಿದೆ ಅನ್ನುವಂಥ ಸೂಚನೆ ಅವಳಿಗೆ ಗೊತ್ತಾಗುತ್ತೆ. ಆ ಸ್ನೇಹಿತೆಯರ ಹತ್ರ ಕೇಳ್ತಾಳೆ, ನನಗೇನಾಗಿದೆ, ನನ್ನ ಮೇಲೆ ಏನಾಯ್ತು, ನನಗೆ ಯಾಕೆ ಆಹಾರ ತಿಂತ ಪ್ರಜ್ಞೆ ತಪ್ಪಿತು? ಆವಾಗ ಈ ದರಿದ್ರ ಗೆಳತಿಯರು ಅವಳ ಮಾತಿಗೆ ಉತ್ತರ ಕೊಡುವ ಬದಲು ಮೌನವಾಗ್ತಾರೆ. ಆವಾಗ ಹಿಂದೂ ಹೆಣ್ಮಗಳಿಗೆ ತನ್ನ ದೇಹದ ಮೇಲಿನ ಕಲೆ, ತನ್ನ ದೇಹದಲ್ಲಿ ಆಗ್ತಾ ಇರುವಂತ ಯಾತನೆ, ತನ್ನ ಒಟ್ಟು ಸ್ಥಿತಿಗತಿಗಳು ಇವೆಲ್ಲವೂ ಅರ್ಥ ಆಗತ್ತೆ. ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನನ್ನ ಮೇಲೆ ಭೀಭತ್ಸ ಅತ್ಯಾಚಾರ ಆಗಿದೆ, ನಾನಿದನ್ನ ಈಗಲೇ ತಂದೆ ತಾಯಿಗೆ ಹೇಳ್ತೇನೆ ಅಂತ ಅವಳು ಧಡಕ್ಕನೆ ಎದ್ದು ನಿಲ್ತಾಳೆ, ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾಳೆ. ಆವಾಗ ಅವಳನ್ನ ದಬ್ಬಿ ಕೂಡ್ರಿಸಿ ಈ ವಿಡಿಯೋವನ್ನ ತೋರಿಸ್ತಾಳೆ. ಈ ಗೆಳತಿಯರು ಅನ್ನುವಂಥ ನಂಬಿಕೆಯ ದ್ರೋಹಿಗಳು, ಧರ್ಮದ ಹೆಂಡ ಕುಡದಂತ ಪಾಪಿಗಳು. ನೀನೇನಾದ್ರೂ ತಂದೆ ತಾಯಿಗೆ ಹೇಳಿದ್ರೆ ನಾವು ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೇವೆ. ಬಾಯಿ ಮುಚ್ಚುತ್ತಾಳೆ. ಇದ್ದ ಸ್ಥಿತಿಯನ್ನ ಸ್ವಲ್ಪ ಸರಿಪಡಿಸ್ಕೊಂಡು ಅದೇ ದರಿದ್ರ ಗೆಳತಿಯರು ಆ ಹಿಂದೂ ಹುಡುಗಿಯನ್ನ ಅವಳ ಮನೆ ಹತ್ರ ತಂದು ಬಿಟ್ಟು ಹೋಗ್ತಾರೆ. ಈ ಹೆಣ್ಮಗಳು ಹೆದರ್ಲಿಲ್ಲ, ಈ ಹೆಣ್ಮಗಳು ಬೆದರ್ಲಿಲ್ಲ. ಬಂದದ್ದೆಲ್ಲ ಬರಲಿ, ನನ್ನ ಮೇಲೆ ಇಂಥ ನಂಬಿಕೆಯ ದ್ರೋಹದ ಇಂಥ ಒಂದು ಕರಾಳವಾದ ಕೃತ್ಯವನ್ನ ಎಸಗಿದಂತ ಕುಟುಂಬದ ವಿರುದ್ಧವಾಗಿ ನಾನು ಸೆಟದು ನಿಲ್ಲೇಬೇಕು ಅಂತ ಹೇಳಿ ತನ್ನ ಹೆತ್ತವರಿಗೆ ಇದನ್ನು ಹೇಳ್ತಾಳೆ. ಹೆತ್ತವರು ಆಗ್ಲೇನೆ ನನ್ನ ಮಗಳು ಎಲ್ಲಿ ಹೋದ್ಲು, ರಾತ್ರಿ ಆಗಿತ್ತು ಬರಲಿಲ್ಲ, ಗಾಬರಿ ಆಗಿದೆ. ಸಹೋದರ, ತಂದೆ ತಾಯಿ ಎಲ್ಲರೂ ಇನ್ನೇನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಥವಾ ಶಾಲೆಗೆ ಹೋಗ್ಬೇಕು, ಶಾಲೆ ಮಾಸ್ತರ್ನ ಕೇಳಬೇಕು, ಪ್ರಿನ್ಸಿಪಾಲ್ರನ್ನ ಕೇಳಬೇಕು ಅನ್ನುವ ಧಾವಂತದಲ್ಲಿ ಹೊರಡ್ತಾ ಇರುವಾಗ ಮನೆಗೆ ಹೆಣ್ಮಗಳು ಬರ್ತಾಳೆ. ಬಂದು ತನ್ನ ಮೇಲೆ ನಡೆದಂಥ ಎಲ್ಲ ರೀತಿಯ ವಿವರಗಳನ್ನ ಕೊಡ್ತಾಳೆ. ಆವಾಗ ಹೆತ್ತವರು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನಡೆದ ಘಟನೆ ಎಲ್ಲವನ್ನ ವಿವರಿಸ್ತಾರೆ. ಆ ಇಬ್ಬರು ಗೆಳತಿಯರು ಮತ್ತು ಅವಳ ಸಹೋದರ ಅನಾಸ್ ಹಾಗೂ ಅವರ ತಂದೆ ತಾಯಿಯ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, FIR ಆಗ್ತಾರೆ. ಈ ಸುದ್ದಿ ತಿಳಿದ ತಕ್ಷಣ ಈ ಅನಸ್ ಅನ್ನುವಂತ ಹುಡುಗ ಈ ವಿಡಿಯೋವನ್ನ ಮಾಡಿ ಬಿಡ್ತಾನೆ. ತಪ್ಪಾಯ್ತು, ಕ್ಷಮಿಸಿ, ನನ್ನ ಎಲ್ಲ ಇನ್ನು ಹೆಣ್ಮಕ್ಳನ್ನು ಸಹೋದರಿಯರಾಗಿ ನೋಡ್ತೇನೆ, ನಾನು ಇಂಥ ತಪ್ಪನ್ನ ಮಾಡೋದಿಲ್ಲ, ಕ್ಷಮಿಸಬಹುದಾದ ತಪ್ಪೇ ಇದು, ಕ್ಷಮಿಸಬಹುದಾದ ಅಪರಾಧವೇ ಇದು. ಹಾಗಾದ್ರೆ ಇನ್ನು ನಾವು ಶಾಲೆಗೆ ಹೋಗುವ ಮಕ್ಕಳಿಗೆ ಮುಸ್ಲಿಂ ಅಥವಾ ಇನ್ನೊಂದು ಮಗದೊಂದು ಮತಧರ್ಮದ ಹೆಣ್ಮಕ್ಳೊಟ್ಟಿಗೆ ಸ್ನೇಹ ಮಾಡಬೇಡಿ, ಹುಡುಗರೊಟ್ಟಿಗೆ ಸ್ನೇಹ ಮಾಡಬೇಡಿ, ಹುಡುಗಿಯರೇ ಹುಡುಗರಿಗಿಂತ ಈ ಲವ್ ಜೆಹಾದಿನ ಅಖಾಡದಲ್ಲಿ ನಿಮ್ಮನ್ನ ಹೆಣ್ಣು ಮಕ್ಕಳೇ ಮೋಸ ಮಾಡುವಂತವರು ಜಾಸ್ತಿ ಇದ್ದಾರೆ, ಖತರ್ನಾಕ್ ಇದ್ದಾರೆ, ಧರ್ಮದ್ರೋಹಿಗಳಿದ್ದಾರೆ, ನಂಬಿಕೆ ದ್ರೋಹಿಗಳಿದ್ದಾರೆ, ಹೆಣ್ಣು ಮಕ್ಕಳ ವೇಷದ ರಾಕ್ಷಸಿಯರಿದ್ದಾರೆ. ಆದ್ರಿಂದ ಹೆಣ್ಣುಮಕ್ಕಳೇ, ಹಿಂದೂ ಹೆಣ್ಣುಮಕ್ಕಳು ಹಿಂದೂ ಹುಡುಗರೊಟ್ಟಿಗೆ ಮಾತ್ರ ಸ್ನೇಹ ಮಾಡಿ,
ಅನ್ಯ ಧರ್ಮೀಯರೊಟ್ಟಿಗೆ, ಅನ್ಯ ಮತ ಬಾಂಧವರೊಟ್ಟಿಗೆ ಸ್ನೇಹವನ್ನ ಮಾಡಬೇಡಿ ಅಂತ ಹೇಳಬೇಕೇನು ನಾವು? ಹೇಳುವ ಪರಿಸ್ಥಿತಿಯನ್ನ ತಂದು ನಿಲ್ಲಿಸಿತ್ತಲ್ಲ ಈ ಘಟನೆ. ಇಂಥ 100 ಘಟನೆಯನ್ನ ನಿಮಗೆ ಮುಂದಿನ ನನ್ನ ಧಾರಾವಾಹಿಗಳಲ್ಲಿ ಅಥವಾ ನನ್ನ ವಿಡಿಯೋಗಳಲ್ಲಿ ನಿಮಗೆ ಕೊಡಬಲ್ಲೆ. ಅದರ ಅನುಭವಿಸಿದವರು, ಅದರ ಪತ್ತೆ ಹಚ್ಚಿದವರು, ಅದರ ವಿರುದ್ಧ ಹೋರಾಟ ಮಾಡಿದಂಥವರು, ಅವರ ಪ್ರತಿಯೊಂದು ಅಂಬೋಣವನ್ನ, ಕಥನವನ್ನ ವಿಡಿಯೋ ಸಮೇತ ನಿಮ್ಮ ಎದುರಿಡ್ತಾನೆ. ನಾವು ಎಲ್ಲೋ ಒಂದು ಕಡೆ ಸಾಮಾಜಿಕವಾದಂಥ ಒಂದು ಜಾಗೃತಿಯನ್ನ ಈ ವಿಷಯದಲ್ಲಿ ಮಾಡದೇ ಇದ್ರೆ ನಮ್ಮ ಹಿಂದೂ ಹೆಣ್ಣುಮಕ್ಕಳು ಟಾರ್ಗೆಟೆಡ್. ನೆನ್ಪಿಡಿ, ನಾವಂತೂ ಸಮಾಜದಲ್ಲಿ ಹಿಂದೂ ಧರ್ಮ, ಹಿಂದುತ್ವ, ನಮ್ಮ ನಂಬಿಕೆ, ನಮ್ಮ ಆರಾಧನಾ ಸಂಸ್ಕೃತಿ, ನಮ್ಮ ಶ್ರದ್ಧೆ, ನಮ್ಮ ಪರಂಪರೆ, ನಮ್ಮ ದೇವರುಗಳು, ಆ ದೇವರುಗಳ ಹಿಂದೆ ಇರುವಂತ ಕಥಾನಕಗಳು, ವೇದ, ಉಪನಿಷತ್ತು ಇತ್ಯಾದಿ ಇತ್ಯಾದಿ, ಇವ್ಯಾವುದರ ಬಗ್ಗೆ ನಾವು ವಿವರಗಳನ್ನ ಕೊಟ್ಟು ಅವರ ತಲೆ ಕೆಡಿಸುವ, ಭ್ರಷ್ಟರು ಹಾಕುವ ಪ್ರಶ್ನೆಗಳಿಗೆ ನಮ್ಮ ಹೆಣ್ಣುಮಕ್ಕಳು ಉತ್ತರಿಸಲಾರದೆ ಇದ್ದಂತ ಅಸಹಾಯಕತೆಗೆ ಹೆತ್ತವರೇ ನಾವು, ಕುಟುಂಬಿಕರೇ ನಾವು, ಹಿಂದೂಗಳೇ ಆದಂತ ನಾವು ತಳ್ಳಿದ್ದೇವೆ. ಅವರಿಗೆ ಅಲ್ಲಾನೇ ಬಹಳ ಮುಖ್ಯ ಆಗ್ತಾನೆ, ಯೇಸು ಕ್ರಿಸ್ತನೇ ಮುಖ್ಯ ಆಗ್ತಾನೆ. ಯಾಕೆಂತಂದ್ರೆ ಆ ರೀತಿಯಲ್ಲಿ ನಮ್ಮ ದೇವರುಗಳನ್ನ, ನಮ್ಮ ದೇವರು, ದೇವಸ್ಥಾನ, ನಂಬಿಕೆ, ನಮ್ಮ ಪರಂಪರೆ, ನಮ್ಮ ಪುರಾಣ, ಇವುಗಳಲ್ಲಿದ್ದಂತ ಲೂಪ್ ಹೋಲ್ಸ್ ಅಂತ ಅವರು ಭಾವಿಸಿದಾರಲ್ಲ, ಅದನ್ನೇ ಇಟ್ಟುಕೊಂಡು ಇವರನ್ನು ಟಾರ್ಗೆಟ್ ಮಾಡ್ತಾರೆ. ನಾವು ಅದಕ್ಕೆ ಸಮರ್ಥವಾದಂತ ಒಂದು ಅಸ್ತ್ರಶಸ್ತ್ರಗಳನ್ನ ರೆಡಿ ಮಾಡಿ ಬೌದ್ಧಿಕವಾಗಿ ನಮ್ಮ ಹೆಣ್ಣುಮಕ್ಕಳನ್ನ ನಾವು ಕಳಿಸಿಲ್ಲ. ಅವರ ಮದ್ರಸೆಗಳಲ್ಲಿ ಅವರ ಕುರಾನು ಅಥವಾ ಅವರ ಮತಪ್ರವರ್ತಕರು ಏನೆಲ್ಲ ಹೇಳಿದ್ದಾರೋ ಅದನ್ನ ಸರಿಯಾದ ರೀತಿಯಲ್ಲಿ ತುಂಬಿ 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 ಸಮಾಜಕ್ಕೆ ಬಿಡ್ತಾ ಇದ್ದಾರೆ. ಹರಾಮ್ ಅಂದ್ರೆ ಏನು, ಹಲಾಲ್ ಅಂದ್ರೆ ಏನು, ಇವೆಲ್ಲವನ್ನ ವಿವರಿಸಿ ಕಳಿಸ್ತಾ ಇದ್ದಾರೆ. ನಮ್ಮವರನ್ನ ನಾವು ಏನ್ ಮಾಡ್ತಾ ಇದ್ದೇವೆ? ಮಾಡ್ತಾ ಇಲ್ಲ. ಕನಿಷ್ಠ ಮಟ್ಟದಲ್ಲಿ ಇಂಥ ಒಂದು ಲವ್ ಜೆಹಾದು ಇಂಥ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋದನ್ನ ಹೇಳುವ ಮೂಲಕ ನಮ್ಮ ಹೆಣ್ಣುಮಕ್ಕಳನ್ನ, ನಮ್ಮ ಸಮಾಜವನ್ನ, ನಮ್ಮ ಹಿಂದುತ್ವವನ್ನ ನಾವು ಜಾಗೃತಿಗೊಳಿಸುವ ಕೆಲಸವನ್ನಾದರೂ ಮಾಡಬೇಕು. ಅದರ ಒಂದು ಪ್ರಯತ್ನ ನನ್ನ ಈ ವಿಡಿಯೋಗಳು ಅಂತ ನಾನು ಭಾವಿಸ್ತೇನೆ. ದರಿದ್ರ ರಾಜಕಾರಣಿಗಳು, ದರಿದ್ರ ಬುದ್ಧಿಜೀವಿಗಳು, ಎಡಪಂಥೀಯರು, ವಿಚಾರವಾದಿಗಳು, ನಮ್ಮ ಸಾಹಿತಿಗಳು, ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ಲವ್ ಜೆಹಾದ್ ಅನ್ನೋದು ಸುಳ್ಳು. ನೋಡಿದ್ರಲ್ಲ ವೀಕ್ಷಕರೇ, ಲವ್ ಜೆಹಾದ್ ಯಾವ ರೀತಿ ನಡೀತಾ ಇದೆ, ವ್ಯವಸ್ಥಿತವಾಗಿ ಹೇಗೆ ನಡೀತಾ ಇದೆ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಮತಾಂತರದ ಈ ಒಂದು ದಂಧೆ, ಅದಕ್ಕೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಅವರನ್ನ ಬಳಸ್ಕೊಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದೆ. ಅವರು ಮದುವೆಯಾಗಿ ಹೋದ ನಂತರ ಅಲ್ಲಿಯ ಈ ಹಲಾಲು ಮತ್ತು ಇತ್ಯಾದಿ ಆ ನೆಲೆಯಲ್ಲಿ ನಮ್ಮ ಹೆಣ್ಣುಮಕ್ಕಳು ಅಲ್ಲಿ ಎಂತ ಹಿಂಸೆಯನ್ನ ಅನುಭವಿಸ್ತಾರೆ, ಅದರ ಎಲ್ಲ ವಿವರಗಳನ್ನ ಸಾಕ್ಷಿ ಸಮೇತ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ. ಅಲ್ಲಿಯವರೆಗೆ ನಮಸ್ತೆ. ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ. Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market.